ಗುಡ್ ಮಾರ್ನಿಂಗ್ ಕರ್ನಾಟಕ, ಗುಡ್ ಮಾರ್ನಿಂಗ್. ನಾವು ದೇವಿ ಮೈಸೂರಿನಾಗ ನಾವು ಒಂದು ಲಾಂಗೆಸ್ಟ್ ರೈಡ್ ಶುರು ಮಾಡೀವಿ ನಮ್ಮ ಬಿಜಾಪುರದಿಂದ. ಆದ್ರೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈಗ ನಾವು ಹೊಂಟೇವಿ ಚಾಮುಂಡೇಶ್ವರಿ ದರ್ಶನ ತೊಗೊಳಕ್ಕೆ. ಸೊ ಮ್ಯಾಪ್ನ ನೋಡ್ಬೋದು, 15 ನಿಮಿಷ ತೋರಿಸತ್ತದೆ. 8.3 ಕಿಲೋಮೀಟರ್ಸ್. ಟೈಮ್ ಬಂದು 2:30. ಲಗೇಜ್ ಎಲ್ಲ ಇಷ್ಟು ಇತ್ತಲ್ಲ, ಗಾಡಿ ಎಷ್ಟು ವೇಟ್ ಇತ್ತಂದ್ರೆ ಎಲ್ಲಿ ನೆಲಕ್ಕೆ ಕೂತು ನಡೆಯತೈತೆ ಅನ್ನಿಸ್ಬಿಟ್ಟಿತ್ತು. ಈಗ ಬೈಕ್ ಫ್ರೀ ಆಗೈತೆ. ಇದು ಮೈಸೂರಿನಾಗ ಆ್ಯಕ್ಚುಲಿ ಒಂದೇ ಡೇ ಟೈಮ್ ಇತ್ತು ನಮ್ಮದು. ಅಂದ್ರೆ ನಾವು ಬಿಜಾಪುರ ಮುಂಜಾನೆ ಬಂದ್ರೆ ನೈಟ್ ಮೈಸೂರಿನಾಗ ಸ್ಟೇ ಮಾಡಿ ಮುಂಜಾನೆ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕತ್ತಿತ್ತು. ಆದ್ರೆ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತೈತಿ. ಏನಾಯ್ತಂದ್ರೆ ನಿನ್ನೆ ನಾವು ಶಿರಾವಲ್ಲೇ ಟೈಮ್ ಲೇಟ್ ಆಗಿಬಿಡ್ತು. ಆ್ಯಕ್ಚುಲಿ ನಾವು ಬಿಜಾಪುರದಿಂದ ಬಿಡೋದೇ 4:00ಗೆ ಬಿಟ್ಟೇವೆ ಸಂಜೆ. ಜಸ್ಟ್ ಹಿಲ್ ಎಂಟ್ರ್ ಆದೇವಿ, ಮಳೆ ಸ್ಟಾರ್ಟ್. ಏನು ನಾವು ಬಂದಾಗ ಹಿಂಗೆ ಆಕೈತೇನು ಏನು ಗೊತ್ತಿಲ್ಲ ರೀ. ಒಟ್ಟು ನಮ್ಮ ನಸೀಬೇ ಸುದ್ದಿಲ್ಲ ಅನ್ನಿಸ್ತು. ನಾವು ಬಂದಾಗ ಏನರ ಒಂದು ಕಾಂಡ್ ಆಗಿ ಹಾಕೋ ನೋಡಿ. ಪೂರಾ ಮಾಡ್ಯಾರ ತುಂಬೈತಿ. ಬರಲಿಲ್ಲ ಅಂದ್ರೆ ಚಲೋ. ನಮ್ಮಂಥವ್ರಿಗಿಂತ ರೋಡ್ ಸಿಕ್ಕರೆ ಸಾಕ್ರಿ, ಸೋಮ ಮನೆಗೆ ತೆಗಿತೇವೆ ಗಾಡಿಗಳು. ವಾ 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 ಕೀಪ್ ಲೆಫ್ಟ್. ಓಕೆ, ನೀವು ಹೆಂಗೆ ಗೊತ್ತಿರಂಗೆ. ಓಹೋ, ಅನ್ನ ಹಿಂದೆ ಉಳ್ದ, ಅನ್ನ ಬರ್ಬೇಕಲ್ಲ. ಮ್ಯಾಗ ಬಂದೇವೆ ಏನು ಎಷ್ಟು ಜಲ್ದಿ. ಓ ಪಾಯ್ಸ್, ಏನು ಭೀ ಹೋಯ್ತು ನೋಡು. ಮತ್ತು ಹೊಳ್ಳೆ ಬರೋ ಮುಂದಾಗ ನೋಡ್ಕೊಂಡು ಹೋಗೋಣ. ವ್ಯೂ ಪಾಯಿಂಟ್ ಏನು ಮಸ್ತ್ ಆಯಿತು. 2 ವೀಲರ್ ಪಾರ್ಕಿಂಗು ಚಾರ್ಜ್ ಇದೆಯಾ? ಮೇ ಬಿ ಚಾರ್ಜ್ ಇರಬೇಕ್ರಿ. ಗಾಡಿದು ಪಾರ್ಕ್ ಮಾಡಿದ್ಮೇಲೆ ಸಿಕ್ನತ್. ಬೈ ಹೆಲ್ಮೆಟ್ ಕೈಯಾಗೆ ಹಿಡ್ಕೊಂಬಂದೇವಿ. ಬೈ ಅವ್ರು ಏನಂದ್ರು ಹೆಲ್ಮೆಟ್ದವರು, ನಿಮ್ಮ ಹೆಲ್ಮೆಟ್ಟಿಗೆ ನೀವೇ ಜವಾಬ್ದಾರಿ, ನಮಗೆ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಕೈ ಹಿಡ್ಕೊಂಬಂದೇವ್ರಿ ಅದನ್ನು. ಹೇಳಿ ಚೇರ್ಸ್. ಕಬ್ನಲ್ಲಿ ಕುಡಿತೇವ್ರಿ ಬೈ. ಕಬ್ನಲ್ಲಿ ಸಾಲ ಅಂತ ಹೇಳಿ ಬೇಲ್ ತೊಗೊಂಡ್ರೆ ಸ್ವಲ್ಪ ಸ್ಪೈಸಿ ಮಾಡತ್ತೆ ಹೇಳಿದೀವಿ. ಅವ್ರು ನೋಡಿರಿ, ಅವರಿಗೆ ಸ್ವಲ್ಪ ಸ್ಪೈಸಿ ಮಾಡತ್ತೆ ಹೇಳಿದ್ದೀವಿ. ಅವ್ರು ನೋಡ್ರಿ ಹಸಿಮೆಣ್ಸಿಕಾಯಿ ಚಟ್ನಿನೇ ಕೊಟ್ರು. ಅವರು ತಿನ್ರಿ ಮಕ್ಕಳ ಹೇಳ್ತಿದ್ದೀರಿ ನೀವು ಅವತ್ತು. ಅವ್ರು ಏನಂತ ವಿಚಾರ ಮಾಡಿ ಕೊಟ್ಟರೆ ಗೊತ್ತಿಲ್ಲ, ಆದ್ರೆ ಚಲೋ ಐತೆ ಅನ್ಬೇಕಟ್ಟೆ. ಗುಡಿಗೆ ಬಂದೇವಿ. ಒಳಗೆ ಫೋನ್ ಅಲ್ಲವೈತಂದ್ರೆ ವಿಡಿಯೋ ಮಾಡಿರ್ತೀನಿ, ಇಲ್ಲಾಂದ್ರೆ ಇಲ್ಲ. ಬೈ ಇಲ್ಲಿಂದ ವ್ಯೂ ಕಾಣ್ತಿಲ್ಲ ನೋಡಿ. ಪೂರಾ ಮೈಸೂರು ಸಿಟಿನೇ ಕಾಣ್ತಿದ್ದೀರ. ಮೈಸೂರು ಪ್ಯಾಲೇಸ್ ನೋಡ್ರಿ. ಕಾಂತ ಪ್ಯಾಲೇಸ್ನ ನಾವು ಇಲ್ಲೇ ನೋಡಿಬಿಟ್ವಿ. ಇನ್ನೇನು ಪ್ಯಾಲೇಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಪ್ಯಾಲೇಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಮೊದಲೇ ನೋಡೀವ್ರಿ. ಅಂದ್ರೂ ಲಾಸ್ಟಿಗೆ ಈ ಟ್ರಿಪ್ ಮುಗಿಯೋ ಟೈಮಿಗೆ ವಾಪಸ್ ಬಂದಿರ್ತೇವೆ. ಇಲ್ಲ ಅಂದ್ರೆ ಇಲ್ಲ, ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಬೇಡ ಇಲ್ಲಿಲ್ರಿ, ಇನ್ನೂ 10-12 ದಿನ ಮನೆಗೆ ಹೋಗೋದಿಲ್ಲ. ಹೋದ್ರೆ ಮನ್ಯಾಗ ಈಗ ಬೈಸ್ಕೊಂಡು ಬಂದೇವಿ. 15 ದಿನ ಬಿಟ್ಟು ಹೋಗೋಣತ್. ಇಲ್ಲಿಂದ ಕೆಳಗೆ ಇಳಿದ
ಈಗ ಸ್ವಲ್ಪ ಬೈಕಿಗೆ ಬೇಕಾಗಿರೋ ಆಕ್ಸರಿಗಳು ತೊಗೊಳಕೊಂಟೇವ್ರಿ. ಅಂದ್ರೆ ಒಂದು ಜರ ಹೆಲ್ಮೆಟಿಗೆ ಇನ್ನೊಂದು ವೈಸರ್ ಬೇಕಾಗಿತ್ತು ಮತ್ತು ಒಂದೆರಡು ಬಂಜಿ ಬೇಕಾಗಿತ್ತು ರೀ ಬ್ಯಾಗ್ ಕಟ್ಲಾಕ. ಸೊ ಅವೆರಡು ತೊಗೊಳ್ಳೋ ಸಂಬಂಧ ಈಗ ಒಂದು ಬೈಕ್ ಶಾಪಿಗೆ ಹೊಂಟೇವಿ. ಹೋಗಿ ಅವೆರಡು ತೊಗೊಂಬಂದ್ಬಿಡೋ ಅಂತಿರಲತ್ತವಲ್ಲ. ಏನೇನು ಜಾತ್ರೆ ಇದ್ದಂಗೆ ಐತಿ. ಹಾಂ, ಓಹೋ, ನಮ್ಮೂರಾಗೂ ಸಿದ್ದೇಶ್ವರ ಜಾತ್ರೆ ಹಿಂಗೆ ನಡೀತೈತೆ ರೀ, ಮಸ್ತ್. ನಾವು ಆಗಳೇ ಅಲ್ಲಿ ಹಿಲ್ ಮ್ಯಾನ್ ಇದ್ದು ನೋಡತ್ತಿದ್ದೇವಲ್ಲ, ಆ ಬಿಲ್ಡಿಂಗ್ ಇಲ್ಲ ಐತೆ ನೋಡಿ. ಓಹೋ ಹೋ ಇವಡೆ ಟೈಮ್ ಲೇಟ್ ಆಯ್ತಲ್ಲ, ಏನೂ ಮಾಡಕ್ಕೆ ಬರೋಂಗಿಲ್ಲ. ನಾಳೆ ರೈಡ್ ಭಾಳ ದೊಡ್ಡದೈತಿ. ಇದನ್ನು ಬೇಕಂದ್ರೆ ನಾವು ಹೊಳ್ಳೆ ಬಂದು ನೋಡ್ಬೋದು. ಅದ್ರ ನಾಳಿದು ಆ್ಯಕ್ಚುಲಿ ಅವ್ರು ಲೈಟಿಂಗು ಹಾಕಿಲ್ಲ. ಮುನ್ನೆ ಥ್ಯಾಂಕ್ ಕಾಂತೈತೆ ಅನ್ನೋತಾರೆ ನೋಡಲ್ಲ. ಹೋ 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 ಎಂಟ್ರಿ ಇದೆ. ಏನು ಮಾಡೋದು, ಕ್ಲೋಸ್. ಪ್ಯಾಲೇಸ್ ಅದೇ ಬಂದೈತಿ. ಎಸ್, ಏನು ಮಾಡೋದು, ಲೈಟಿಂಗ್ ಅದು ಹಾಕಿರ್ತಾರತ್ ಮಾಡಿದ್ದೆ. ಹಬ್ಬದಾಗ ಅಟ್ಟೆ ಹಾಕ್ತಿರ್ಬೇಕು ಅವ್ರು. ಆ್ಯಕ್ಚುಲಿ ಮತ್ತು ಲೇಟ್ ಆಯಿತು, ಇದರ ಸಿಗ್ತೈತೆ ನಾ ಮಾಡಿದ್ದೆ, ಅದು ಸಿಗಲಿಲ್ಲ. ಏನು ಮಾಡೋದು, ಏನು ಮಾಡೋದು, ಒಯ್ತಾ ಇರೋದು ಒಂದೇ ಕೆಲಸ. ಇಲ್ಲಿ ಬಿಡ್ರಿ, ನಮ್ಮ ನಸೀಬ್ನ ಇಲ್ಲ ನೋಡಿ. ಮೊದಲೊಮ್ಮೆ ಬಂದೆ ನೋಡ್ಯವ್ರಿ, ಯಾವಾಗಲ್ಲ. ಇನ್ಫೋಸಿಸ್ ಗೇಟು, ಕಿಲೋಮೀಟ್ರ್ಗೊಂದೊಂದು ಸಿಗ್ನಲ್, ಕಿಲೋಮೀಟ್ರ್ಗೊಂದೊಂದು ಸರ್ಕಲ್ ತುಂಬ್ಯಾವ. ನಮ್ಮ ಕಡೆ ಟ್ರಾಫಿಕ್ಕೇ ಇರೋಂಗಿಲ್ಲ. ಎಂದೋ ಮೇನ್ರಿ ಒಂದು ಆಗಿತ್ತಂದ್ರೆ ಅಷ್ಟೇ ಟ್ರಾಫಿಕ್ ಇರ್ತೈತಿ. ಇಲ್ಲಿ ನಮ್ಮಂಥವ್ರು ಇಲ್ಲಿ ಇರೋದು ಮತ್ತೊಂದು ಬತ್ತೆ ಸಿಗ್ನಲ್. ಏನಯ್ಯ ಮಾಡೋದು ಇದನ್ನು, ಬ್ಲಾಸ್ಟರ್ ಮಾಡಕತ್ತರ. ಏನು ಕ್ಯಾಂಪಸ್ ಐತಲ್ರಿ, ಇದೆ ನೋಡ್ರಿ. ಇಲ್ಲಿ ನಮ್ಮಿಬ್ರು ದೋಸ್ತರದಾರ, ಅವ್ರು ಬರ್ತೀನಂದಾರ. ಬೆಟ್ಟಾಗೋನು ಒಂದೆರಡು ಮಾತಾಡೋನು, ಅವ್ರು ವಾಪಸ್ ಹೋಗ್ತಾರ. ನಾವು ನಮ್ಮ ರೂಮಿಗೆ ಹೋಗೋನು. ನಾಳೆ ನಮ್ಮ ರೈಡ್ ಮಾಡು. ಇಲ್ಲಿ ದೂರ ನಿಂದ್ರನಿಲ್ಲ, ಕ್ಯಾಂಪಸ್ ನಿಂದಿರಬಾರ್ದು. ಮುಂಜಾಳೆ ಇವ್ರದ್ದು ಹಾಲತ್ ನೋಡ್ಬೇಕ್ರಿ. ಇಲ್ಲ ಹೋಗೋ ಇಲಿಗಳು ಹೊಂಟಿರ್ತಾರೆ ಹೊಸರು. ಬರೋಣ, ಬರ್ತೇವೆ. ಓಕೆ, ಬರ್ರಿ ಬರ್ತೇವೆ. ಮನೆ ಹೋಗ ಅಲ್ಲ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಆದರೆ ಎಲ್ಲೆಲ್ಲ ಹೊಡಿಬಾರ್ದು. ಹೌದು, ಹಾಯ್ ಮಾಡು. ಹಾಂ, ನೀ ಬರ್ತಿ. ಓಕೆ, ಬಾಯ್. ಹೋಗ್ಬರ್ರಿ. ಯಾವ ಕಡೆ ಟ್ರಿಪ್ ಮಾಡತ್ತೇವೆ ಅಂತ ಹೇಳೇ ಇಲ್ಲಲ್ಲ. ಸೊ ಈಗ ಹೇಳೋ ಟೈಮ. ಸೊ ನಾವು ಹೊಂಟೇವಿ ಕೇರಳದ ಕಡೆ. ಅಪ್ರಾಕ್ಸಿಮೇಟ್ಲಿ ನಮ್ಮ ಬಿಜಾಪುರದಿಂದ 3500 ಕಿಲೋಮೀಟರ್ಸ್ ಆಗ್ಬೋದು. ಹೊಳೆ ನಾವು ನಮ್ಮ ಬಿಜಾಪುರಕ್ಕೆ ಹೋಗೋಕೆ. ಮೈಸೂರದಿಂದ ಕೊಚ್ಚಿ ಕಡೆ ಹೋಗ್ತೇವಿ. ಕೊಚ್ಚಿದಿಂದ ಕನ್ಯಾಕುಮಾರಿಗೆ ಹೋಗೋನು. ಕನ್ಯಾಕುಮಾರಿದಿಂದ ಮಜೆ ಅಣ್ಣ ಫುಲ್ ಹವಾದಾಗ. ಕನ್ಯಾಕುಮಾರಿದಿಂದ ರಾಮೇಶ್ವರಂ ಧನುಷ್ಕೋಡಿ ಹೋಗೋನು. ಅಲ್ಲಿದಿಂದ ಹೊಳ್ಳೆ ರಿಟರ್ನ್ ಮ್ಯಾಗ ಬರೋಮ್ ಕೊಳ್ಳಿ ಹಿಲ್ಸ್ ಮ್ಯಾಗ ಬರೋಣ ರೀ. ಒನ್ ಆಫ್ ದ ಡೇಂಜರಸ್ ರೋಡ್ ಇನ್ ಇಂಡಿಯಾ ಬೈ. ಬಂದು 8:21, ಇನ್ನು 15 ನಿಮಿಷ ಐತಿ ಸ್ಟೇ ಕಡೆ ಹೋಗೋಕೆ. ನಾವು ಮುಂಜಾನೆ ಚಾಮುಂಡಿ ತಾಯಿ ದರ್ಶನ ತಗೊಂಡು ಆಮೇಲೆ ನಮ್ಮ ಬೈಕ್ ಬೇಕಾಗಿರೋ ಎಲ್ಲ ಆಕ್ಸರೀಸ್ ಸಾಮಾನುಗಳು ತೊಗೊಂಡಿವಿ. ಪ್ಲಸ್ ಲೇಟಾಗಿ ಹೋದೀವಿ. ಆ್ಯಕ್ಚುಲಿ ನಾವು ಜಲ್ದಿ ಹೋಗ್ಬೇಕಿತ್ತು. ಏನಿಲ್ಲ, ಏನು ಮಾಡೋದು. ಆ ಕಡೆ ಹೋಗೋದಾದ್ರೆ ನಮ್ಮ ಸ್ಪೇರ್ ಪಾರ್ಟ್ ಸಿಗ್ತಿದ್ದಿಲ್ಲ ರೀ. ಬೈಕಿಗೆ ಬೇಕಾಗಿರೋ ಆಕ್ಸರೀಸ್ ಏನೂ ಸಿಗ್ತಿದ್ದಿಲ್ಲ.
ಸರಿ ಒಂದು ಬೇಕಂದ್ರೆ ಒಂದು ಕಳ್ಕೋಬೇಕಲ್ರಿ, ಅದ್ರ ಸಂಬಂಧ ಇರಲಿ. ಮತ್ತು ಹೊಳ್ಳಿ ರಿಟರ್ನ್ ಬರೋ ಮುಂದಾಗ ಮೇ ಬಿ ನಾವು ಮೈಸೂರು ಕಡೆ ಬರ್ಬೋದು. ಐ ಥಿಂಕ್ ನೀವೆಲ್ಲ ಈ ವಿಡಿಯೋ ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಹೆಂಗಾಗೈತೆ ಹೆಂಗಿಲ್ಲ ಅನ್ನೋದು. ಹೊಸದಾಗಿನವ್ರು ಯಾರೇ ಈ ವಿಡಿಯೋ ನೋಡತ್ತಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಾನು ನಂಬರ್ ಹೆಚ್ಚಿಗೆ ಆಗೋದಿಲ್ಲ. ನಂಬರ್ ಹೆಚ್ಚಿಗೆ ಆಗಲಿಲ್ಲ ಭಾಳ ಮಂದಿ ಕಡೆ ಇದು ವಿಡಿಯೋ ಹೋಗೋದಿಲ್ಲ. ನಿಮ್ಮ ವಿಜಯಪುರದ ಹುಡುಗ ಈ ಬ್ಲಾಗಲ್ಲೇ ಮುಗಿಸಾತೀನಿ. ಮತ್ತೆ ಸಿಗೋಣ ನಾಳೆ ಬ್ಲಾಗ್ನ. ಅಲ್ಲಿಂದ ಟೇಕ್ ಇಟ್ ಟಾಡಾ. ಬಾಯ್ 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 ಬಾಯ್. 8 ಕಿಲೋಮೀಟ್ರ್. ಬಾಯ್ ಬಾಯ್.